ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೇದ ಶಕುಂತಲಾ ಅವ್ರಿಗೆ ಕಾಲ್ ಮಾಡ್ತಾಳೆ. ಅಮ್ಮ, ನಿಮ್ಗೊಂದು ಸರ್ಪ್ರೈಸ್ ಇದೆ. ನಾನು ನಿಮ್ಮನ್ನು ಇನ್ನು ಮೇಲಿಂದ ಅಮ್ಮ ಅಂತ ಕರೆಯಲ್ಲ, ಅತ್ತೆ ಅಂತ ಕರಿತೀನಿ. ಯಾಕಂದರೆ ಅಮ್ಮ ಉಮಾ ಅಮ್ಮ ಇದ್ದಾರಲ್ಲ, ಅದಕ್ಕೆ ನಿಮ್ಮನ್ನು ಅತ್ತೆ ಅಂತ ಕರಿತೀನಿ ಅಂತ ಹೇಳಿದಾಗ ಶಕುಂತಲಾ ಅವರು, ಯಾಕಮ್ಮ ಅತ್ತೆ ಅಂತೀಯಾ? ಸರಿ, ಆದರೆ ಮಗನೇ ಇಲ್ವಲ್ಲಮ್ಮ ಅಂತ ಹೇಳಿದಾಗ ವೇದ, ಅಮ್ಮ ಈಗ ನೆನೆಸ್ಕೊಂಡು ಅಳೋ ಟೈಮಲ್ಲ, ಖುಷಿ ಪಡೋ ಟೈಮು. ನಿಮ್ಗೊಂದು ವಿಷಯ ಗೊತ್ತಾ? ನಾಳೆ ನಂದು ಮತ್ತು ವಿಕ್ರಮ್ದು ರಿಸೆಪ್ಷನ್ ಇದೆ. ಈಗ ಶಕುಂತಲಾ ಅವರು, ಯಾಕಮ್ಮ ಇವಾಗ ಈ ರಿಸೆಪ್ಷನ್ ಎಲ್ಲ ಬೇಕಿತ್ತಾ ಅಂತ ಹೇಳಿದಾಗ ವೇದ, ಅಯ್ಯೋ ಖಂಡಿತವಾಗ್ಲೂ ಬೇಕಿತ್ತಮ್ಮ. ದಾರಿಲಿ ಹೋಗೋರೆಲ್ಲ ಅವನಿನ್ನ ಹೇಳ್ಕೊಂಡೋಗೋ ತಾಳಿ ಕಟ್ಟದ್ನಂತ ಹೇಳ್ತಾರೆ, ಆದರೆ ರಿಸೆಪ್ಷನಲ್ಲಿ ನಾನೇ ಎಲ್ಲನೂ ಪಬ್ಲಿಕ್ ಮಾಡಿಬಿಡ್ತೀನಿ. ಅಮ್ಮ, ನಿಮ್ಗೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಅಪ್ಪ ಅಮ್ಮ ತಮ್ಮ 3 ಜನ ಬರೋದು, ಸ್ಪೆಷಲ್ ಗೆಸ್ಟ್ ಅಂತ ಯಾರೂ ಇಲ್ಲ. ದಯವಿಟ್ಟು ನೀವು ರಿಸೆಪ್ಷನ್ಗೆ ಅಂತ ಬರಬೇಕು ಅಂತ ಹೇಳಿದಾಗ ಶಕುಂತಲಾ ಅವರು, ಅಯ್ಯೋ ನಾನಾ? ಇಲ್ಲಮ್ಮ, ನಾನು ಊರಿಗೆ ಹೋಗಬೇಕು ಅಂತ ಹೇಳಿದಾಗ ವೇದ, ಇಲ್ಲಮ್ಮ ನೀವು ಖಂಡಿತ ಬರಬೇಕು, ಊರಿಗೆ ಇನ್ನೊಂದು ದಿನ ಹೋಗಿ ಅಂತ ಹೇಳಿದಾಗ ಶಕುಂತಲಾ ಅವರು, ಸರಿನಮ್ಮ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ವೇದ ರೂಮಿಗೆ ಬರ್ತಾಳೆ. ಏನೋ ಗೂಬೆ, ಮಧ್ಯರಾತ್ರಿ ಆದರೂ ಮಲಗೋದಿಲ್ವಾ? ಏನದು ಗೊಣ ಗೊಣ ಅಂತಿದ್ಯಲ್ಲ ಅಂತ ಹೇಳಿದಾಗ ವಿಕ್ರಮ್, ಯಾರೇ ಗೂಬೆ? ನಿನ್ನ ಗಂಡ ಕಣೆ, ನಾನು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೆ. ಈಗ ವೇದ, ಆಯ್ತು ರೀ ಯಜಮಾನ್ರೆ, ಪ್ರಾಣಕಸ ಅಲ್ಲ ಪ್ರಾಣ ಸಾಕ, ಹೀಗೆಲ್ಲ ಕರಿತೀನಿ ಅಂತ ಕನ್ಸ್ಕಾಣ್ಬೇಡ. ನೀನು ಯಾವತ್ತಿದ್ರೂ ನನ್ನ ಜೀವನಕ್ಕೆ ಹಂದಿ ಮುಗ್ದವನೇ. ಈಗ ವಿಕ್ರಮ್, ಹೋಗ್ಲಿ ಬಿಡು, ಬೇಡ ಏನೋ ಅನ್ಕೋ, ತಗೋ ಗಿಫ್ಟ್ ಅಂತ ಕೊಟ್ಟಾಗ ವೇದ, ಏನಿದು ಸೀರೆ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದಾಗ ವಿಕ್ರಮ್, ನಾಳೆ ರಿಸೆಪ್ಷನ್ ಇದೆಯಲ್ಲ ಅವಾಗ ಹುಡ್ಕೋ ಅಂತ ಹೇಳಿದಾಗ ವೇದ, ನಿನ್ನ ಸೆಲೆಕ್ಷನ್ ಇಷ್ಟೊಂದು ಚೆನ್ನಾಗಿದೆಯಾ ಅಂತ ಆ ಸೀರೆನ ನೋಡಿ ತುಂಬ ಖುಷಿ ಪಡ್ತಾಳೆ. ವೇದ ಖುಷಿ ಪಡೋದನ್ನು ನೋಡಿ ವಿಕ್ರಮ್ ಕೂಡ ಖುಷಿ ಪಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.